ಇವರೆಲ್ಲ ಗಾರ್ಮೆಂಟ್ ಅಂತ ಅಲ್ಲಿ ಇಲ್ಲಿ ಕೆಲಸ ಮಾಡೋರು. ಹಾಗೋ ಹೀಗೋ ಕಷ್ಟಪಟ್ಟು ಲಕ್ಷಗಟ್ಟಲೆ ಹಣ ಹೊಂದಿಸಿ ಮನೇನ ಲೀಸಿಗೆ ಪಡೆದು ವಾಸ ಮಾಡ್ತಾ ಇದ್ರು. ಆದ್ರೀಗ ಅವರೆಲ್ಲ ಬೀದಿಗೆ ಬಿದ್ದಿದ್ದು ಸೂರಿಲ್ದೆ ಕಣ್ಣೀರು ಹಾಕೋ ಹಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಇವರು ವಾಸವಿದ್ದಂಥ ಮನೆ ಮಾಲೀಕ. ಅಷ್ಟಕ್ಕೂ ಇವರಿದ್ದಂಥ ಮನೆಗೆ ಬೀಗ ಹಾಕಿದ್ದಾದ್ರೂ ಯಾರು? ಮನೆ ಓನರ್ ಮಾಡಿದಂಥ ತಪ್ಪೇನು? ನೋಡೋಣ. ಬಟ್ ನಾವೆಲ್ಲರೂ ಡ್ಯೂಟಿಗೆ ಹೋದಾಗ ಬಂದ್ಬಿಟ್ಟು ಏಕಾಕಿ ಬಂದು ಎಲ್ಲ ಸೀಲ್ ಮಾಡ್ಕೊಂಡು ಒಂದೇನು ಬಂದು ಈ ಥರ ಮಾಡ್ತಾ ಇದೀವಿ ಅಂತ ಯಾರು ನಮಗೇನು ಹೇಳಿಲ್ಲ. ಒಂದು ವಸ್ತುನೂ ಸಹಿತ ಇದಕ್ಕೆ ಬಿಡ್ತಾ ಇಲ್ಲ. ಒಂದು ಮಕ್ಳದ್ದು ಮೆಡಿಸಿನ್ ತಗೋಬೇಕು, ಅದಕ್ಕೋಸ್ಕರ ಏನು ಬಿಡ್ತಾ ಇಲ್ಲ ಅವ್ರು ನಮಗೆ. ಇಲ್ಲಿ ಹೇಗೆ ಅಸಹಾಯಕರಂತೆ ಕೂತಿದ್ದಾರೆ ನೋಡಿ. ಇವರೆಲ್ಲ ಇದೇ ಬಿಲ್ಡಿಂಗ್ ನಲ್ಲಿ ವಾಸವಿದ್ದ ಕುಟುಂಬಗಳು. ಈಗ ಸೂರಿಲ್ಲದೆ ಬೀದಿಯಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಕಾರಣ ಇಲ್ಲಿ ಫೋಟೋದಲ್ಲಿ ಕಾಣ್ತಿದ್ದಾನೆ ನೋಡಿ, ಇದೇ ಆಸಾಮಿ. ಇವನ ಹೆಸರು ತಿಮ್ಮರಾಜ್. ಇದೇ ಬಿಲ್ಡಿಂಗ್ ನ ಮಾಲೀಕ. ಈತ ಮಾಡಿರೋ ಎಡವಟ್ಟಿಗೆ ಬಿಲ್ಡಿಂಗ್ ನಲ್ಲಿ ವಾಸವಿದ್ದ 5 ಕುಟುಂಬಗಳು ನೆಲ ಕಳ್ಕೊಂಡಿವೆ. ಪೀಣ್ಯ 2ನೇ ಹಂತದಲ್ಲಿರೋ ಈ 3 ಅಂತಸ್ತಿನ ಬಿಲ್ಡಿಂಗ್ ನ ಓನರ್ ಈ ತಿಮ್ಮರಾಜ್. 5 ಕುಟುಂಬಗಳು 6 ರಿಂದ 7 ಲಕ್ಷ ಕೊಟ್ಟು ಮನೆಯನ್ನ ಲೀಸ್ಗೆ ಪಡೆದಿದ್ರು. ಆದ್ರೆ ಮನೆ ಮಾಲೀಕ ಡಿಸಿಬಿ ಬ್ಯಾಂಕ್ನಲ್ಲಿ ಲಕ್ಷ ಸಾಲ ಮಾಡಿಕೊಂಡು ಸಾಲ ಕಟ್ಟದೆ ಎಸ್ಕೇಪ್ ಆಗಿದ್ದಾನೆ. ಈಗ ಬ್ಯಾಂಕ್ ಸಿಬ್ಬಂದಿ 5 ಮನೆಗಳಿಗೆ ಬೀಗ ಹಾಕಿದಲ್ಲದೆ ಬಿಲ್ಡಿಂಗ್ ನ ಮೇನ್ ಗೇಟ್ಗೂ ಸೀಲ್ ಹೊಡೆದಿದ್ದಾರೆ. ಒಂದು ನೋಟಿಸ್ ಕೊಡದೆ ಮನೆಯಲ್ಲಿರೋ ವಸ್ತುಗಳನ್ನ ತೆಗೆದುಕೊಳ್ಳೋಕು ಬಿಡದೆ ಬೀಗ ಹಾಕಿದ್ದಾರೆ ಎಂದು ಬಾಡಿಗೆದಾರರು ಕಣ್ಣೀರು ಹಾಕಿದ್ದಾರೆ. ಬಟ್ ನಾವೆಲ್ಲರೂ ಡ್ಯೂಟಿಗೆ ಹೋದಾಗ ಬಂದ್ಬಿಟ್ಟು ಏಕಾಕಿ ಬಂದು ಎಲ್ಲ ಸೀಲ್ ಮಾಡ್ಕೊಂಡು ಒಂದೇನು ಬಂದು ಈ ಥರ ಮಾಡ್ತಾ ಇದೀವಿ ಅಂತ ಯಾರು ನಮಗೇನು ಹೇಳಿಲ್ಲ. ಒಂದು ವಸ್ತುನೂ ಸಹಿತ ಇದಕ್ಕೆ ಬಿಡ್ತಾ ಇಲ್ಲ. ಒಂದು ಮಕ್ಳದ್ದು ಮೆಡಿಸಿನ್ ತಗೋಬೇಕು, ಅದಕ್ಕೋಸ್ಕರ ಏನು ಬಿಡ್ತಾ ಇಲ್ಲ ಅವ್ರು ನಮಗೆ. ಇವಾಗ ಓನರ್ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ ನಮಗೆ. ಸುಮಾರು ಹೋಗಿ ಒಂದು 4 ವರ್ಷ 5 ವರ್ಷ ಆಯ್ತು. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಒಂದ್ ಕಡೆ ಯೂನಿಫಾರ್ಮ್ ಇಲ್ದೆ ಮಕ್ಕಳು ಸ್ಕೂಲಿಗೆ ಹೋಗೋಕಾಗ್ತಿಲ್ಲ. ಮತ್ತೊಂದೆಡೆ ಮೆಡಿಸಿನ್ ಒಳಗಡೆ ಇದ್ರೂ ತೆಗೆದುಕೊಳ್ಳೋಕೆ ಬಿಟ್ಟಿಲ್ಲ ಎಂದು ಪೋಷಕರು ಅಳಲು ತೋಡ್ಕೊಂಡಿದ್ದಾರೆ. ಇವನಿಗೂ 6 ಮಂತ್ಸ್ ಬ್ಯಾಕ್ ಆಪರೇಷನ್ ಆಗಿದೆ. ನೆಕ್ಸ್ಟ್ ತಿಂಗಳು ನಾನು ತಿರ್ಗಿ ಆಪರೇಷನ್ ಮಾಡಬೇಕು. ಈಗ ನೋಡಿದ್ರೆ ಈ ಥರ ಲಾಕ್ ಮಾಡಿಬಿಟ್ಟು ಹೋಗಿದ್ದಾರೆ. ನಾವು ಹಾಸ್ಪಿಟಲ್ ಬಿಲ್ ಕಟ್ಟೋಣ ಅಥವಾ ಈಗ ಈ ಥರ ನೋಡೋಣ ಅಥವಾ ನಾವು ರೋಡಲ್ಲಿ ಇರೋಣ, ನಾವು ಬೇರೆ ಕಡೆ ಎಲ್ಲಾದರೂ ಅಡ್ವಾನ್ಸ್ ತೊಗೋಬೇಕಂದ್ರೆ ಇದನ್ನು ಮಗುನೂ ನೋಡಬೇಕು, ನಾವು ಅಡ್ವಾನ್ಸ್ ಎಲ್ಲಿಂದ ನಾವು ಹೊಂಚೋಣ ಸರ್ ಅಷ್ಟು ದುಡ್ಡು? ಜೀವನ ಕಟ್ಕೊಳ್ಬೇಕಂತ ಕಷ್ಟಪಟ್ಟು ದುಡಿದು ಕುಟುಂಬಗಳು ಹಣ ಕೊಟ್ಟಿದ್ರೆ ಮಾಲೀಕ ಇವರ ಕಣ್ಣಿಗೆ ಮಣ್ಣೆರಚಿ ಜೂಟ್ ಹೇಳ್ಬಿಟ್ಟಿದ್ದಾನೆ. ಯಾರದ್ದೋ ತಪ್ಪಿಗೆ 5 ಕುಟುಂಬಗಳು ಬೀದಿಗೆ ಬಿದ್ದಿದ್ದು, ಇತ್ತ ಲೀಸ್ ದುಡ್ಡು ಇಲ್ಲದೆ ಅತ್ತ ಮನೆಯೂ ಇಲ್ಲದೆ ಮುಂದೆ ಜೀವನ ಹೇಗಂತ ಕಣ್ಣೀರಿಡುವಂತಾಗಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.